ಒಡಲಾಳ ಸಾಕವ್ವ, ಅದು ನಾನು ಉಮಾಶ್ರೀ ಅಂತಲೇ ಅಲ್ಲ, ನೀನು ಸಾಕವ್ವ ಕಣವ್ವ ಅಂದ್ಬಿಡ್ತೀನಿ. ಹಾಗಾಗಿ ನೀವು ಸಾಕವ್ವ, ನಮಗೆಲ್ಲ ನಿನ್ನ ಪಾತ್ರ ಭಾಳ ಮೆಚ್ಚುಗೆಸ್ಕೊಂಡು ಒಡಲಾಳ ಸಾಕವ್ವ. ಒಡಲಾಳ ಸಾಕವ್ವನ ಪಾತ್ರದಿಂದ 450 ಸಿನಿಮಾಕ್ಕೆ ಬಂದ್ಬಿಟ್ಟಿಯಲ್ಲ ನೀನು. ಈಗಲೂ ನಿನಗೆ ಒಡಲಾಳ ಸಾಕವ್ವ ಇಷ್ಟನೋ ಅಥವಾ ಚಲನಚಿತ್ರದ ರಂಗದ ಯಾವುದಾದ್ರೂ ಒಂದು ಪಾತ್ರ ಇಷ್ಟ? ರಂಗಭೂಮಿಗೆ ಬಂದಿದ್ದು ಆಕಸ್ಮಿಕವೇ, ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕವೇ ಅಂತ ಹೇಳದ್ನಲ್ಲ. ಡಾಕ್ಟರ್ ವಿಜಯಮ್ಮ ಅವರು ಕೈಗಾರಿಕಾ ರಂಗಭೂಮಿಯ ನಾಟಕಗಳನ್ನ ನಾನು ಮಾಡ್ತಾ ಇದ್ದಂತ ಸ್ಪರ್ಧಾತ್ಮಕ ನಾಟಕಗಳು, ITI, BL, HMT ನಾಟಕ ಸ್ಪರ್ಧೆಗಳು. ಆಗ ಅವರು ಸುಬ್ರಾಯರಿದ್ರು, ಪತ್ರಕರ್ತರು ಸುಬ್ರಾಯರು. ಇವರೆಲ್ಲ ಜೂರೀಸ್ ಆಗಿ ಬರ್ತಿದ್ರು. ಅವಾಗ್ಲೇ ಇವ್ರು ಅನ್ಕೋತಿದ್ರು, ಈ ಹುಡುಗಿ ಸಿನಿಮಾ ರಂಗಕ್ಕೆ ಹೋದ್ರೆ ಅವಳಿಗೆ ಒಳ್ಳೆ ಅವಕಾಶ ಇದ್ರೆ ಒಳ್ಳೆ ನಟಿ ಆಗ್ತಾಳೆ ಅಂತ. ಡಾಕ್ಟರ್ ವಿಜಯಮ್ಮ ಅವ್ರಿಗೆ, ಅವರು ನಮ್ ವಿಜಯಮ್ಮ ಅವರು ನಾವ್ ಇವತ್ತಿಗೂ ತಾಯಿ ಸ್ಥಾನದಲ್ಲಿ ಆಯ್ತಾ. ಅವರು ಪುಟ್ಟಣ್ಣವ್ರಿಗೆ ರೆಕಮೆಂಡ್ ಮಾಡಿದ್ರು, ತುಂಬಾ ಒಳ್ಳೆ ನಟಿಯನ್ನ ಅವಕಾಶ ಕೊಟ್ಟು ಅಮೃತ ಘಳಿಗೆಯಲ್ಲಿ ಪಾತ್ರ ಕೊಟ್ಟು. ರಾಮಕೃಷ್ಣ ಮತ್ತು ನಂದು ಒಂದು ಸನ್ನಿವೇಶ, ಅವ್ರು ಏನ್ ಹೇಳ್ಕೊಟ್ರು ನನ್ಗೆ ಮಾಡ್ಲಿಕ್ ಬರಲ್ಲ. ಈ ಕಡೆ ಲೈಟು ಹಿಂಗ್ ಮುಖ ತಗೋ, ಹಿಂಗೆತ್ತು, ಹೀಗ್ ಮಾತಾಡು, ಆಮೇಲೆ ಹೀಗ್. ನನ್ಗ ಗ್ರಾಮರೇ ಅರ್ಥ ಆಗ್ಲಿಲ್ಲ, ಸಿನಿಮಾ ಗ್ರಾಮರೇ ಅರ್ಥ ಆಗ್ಲಿಲ್ಲ. ಆ ಲೈಟಿಂಗು, ಕ್ಯಾಮ್ರಾ ಫೇಸ್ ಮಾಡೋದು ಏನೂ ಅರ್ಥ ಆಗ್ಲಿಲ್ಲ. ಫಸ್ಟ್ ನಾನು ಪಟ್ಟಣಕ್ಕೆ ಬಂದ ಪತ್ನಿಯರು ಅಂತ ಹೇಳ್ಬಿಟ್ಟು ನಮ್ಮ ಪಟ್ಟಣಕ್ಕೆ ಬಂದ ಪತ್ನಿಯರು ಆದ್ಮೇಲೆ ಪಟ್ಟಣಕ್ಕೆ ಪತ್ನಿಯರು, ಆಮೇಲೆ ಮರಳಿಗೂಡಿಗೆ ಒಂದ್ 4-5 ಸಿನಿಮಾ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೆ. ಬಂಗಾರದ ಜಿಂಕೆ, ನಾಗಾಭರಣಂದು, ಈ ತರದೆಲ್ಲ. ಆಮೇಲೆ ಇದಕ್ ಹೋದೆ. ಅದಕ್ಕೆ ಪುಟ್ಟಣ್ಣವ್ರು ಅಂದಿದ್ರು, ಇಲ್ಲ ವಿಜಯಮ್ಮ, ಈ ಹುಡುಗಿ ರಂಗಭೂಮಿಗೆ ಲಾಯಕ್ಕು, ಸಿನಿಮಾ ಕಾಮ. ಅಣ್ಣ ಪುಟ್ಟಣ್ಣಜಿ ಅವ್ರು ತೀರ್ಕೊಂಡ ನಂತರದಲ್ಲಿ ನನ್ನ ಈ ಸಿನಿಮಾದಲ್ಲಿ ನಾನು ಅಸ್ತಿತ್ವ ಕಂಡುಕೊಂಡು ಗಟ್ಟಿ ಆದ್ಮೇಲೆ ವಿಜಯಮ್ಮ ಅವ್ರು ಬರ್ದಿದ್ರು, ಪುಟ್ಟಣ್ಣವ್ರು ಹೀಗೆ ಹೇಳಿದ್ರು ಅಂತ ಕೋಟ್ ಮಾಡಿ ರೂಪತರದಲ್ಲಿ ಅದೆಲ್ಲ ಬರ್ದಿದ್ರು. ಸೊ ಹಾಗಾಗಿ ಪುಟ್ಟಣ್ಣಾಜಿ ಅಂತವ್ರ ಕೈಯಲ್ಲಿ ನಾನು ಒಂದು ಸಿನಿಮಾ ಮಾಡಿದ್ರು ಕೂಡ ನನ್ಗೆ ಏನೋ ಗೊತ್ತಿಲ್ಲ. ಕೊನೆಗೆ ವೆರಿ ನೆಕ್ಸ್ಟ್ ಏನಾಯ್ತು, ಅನುಭವ. ಕಾಶಿನಾಥ್ ಡೈರೆಕ್ಟ್ ಮಾಡಿದ್ರಲ್ಲ, ಅವರು ಕೊನೆಗೆ ಒಂದಷ್ಟು ನನ್ನ ಸಂಸಾರದಲ್ಲಿ ಸರಿಗಮ್ಮ, ಒಡಲಾಳ ಮತ್ತೆ ಬೇರೆ ಬೇರೆ ನಾಟಕಗಳೆಲ್ಲ ನೋಡಿ ಬಂದು ಕೇಳಿದ್ರು, ಈ ಪಾತ್ರ ಮಾಡ್ತೀರ. ಬೇರೆ ತುಂಬಾ ಜನನ ಕೇಳಿದ್ರೆ ನಾನು ನೆಗೆಟಿವ್ ರೋಲ್ ಬೇಡ ಅಂತಾರೆ. ಅರೆ ಏನಾದ್ರೆ ರಂಗಭೂಮಿ ಕಲಾವಿದರು ಯಾವ ಪಾತ್ರ ಕೊಟ್ರು ನಾವು ಮಾಡ್ತೀವಪ್ಪ ಅಂದ್ಬಿಟ್ಟು ನಾನು ಆ ಪಾತ್ರ ಮಾಡ್ದೆ. ಅದು ಸೆಡೆಸಿವ್ ರೋಲು, ನೆಗೆಟಿವ್ ರೋಲು. ಇಡೀ ರಾಜ್ಯದಾದ್ಯಂತ 2 ವರ್ಷ ಆ ಚಿತ್ರ ಸಕ್ಸಸ್ ಆಗ್ಬಿಟ್ಟು. ಅನುಭವದ ದ್ರವ್ಯದ ಬಗ್ಗೆನೂ ಮಾತಾಡೋದು ಬೇಡ, ಅದರ ಪಾಸಿಟಿವ್ ನೆಗೆಟಿವ್ ಬೇಡ. ಅಲ್ಲಲ್ಲ, ಒಂದೇ ರಾತ್ರಿಗೆ 2 ವರ್ಷ ನಡೀತಾ ಸ್ಟಾರ್. ಅದಕ್ಕೆ ಜನಗಳ ಅಭಿರುಚಿಯು ಮತ್ತು ಆದ್ರೆ ನನಗೇನು ಅಂದ್ರೆ ನಿನಗೆ ಅದೊಂದು ಯಶಸ್ವಿ ಮೆಟ್ಲು. ಖಂಡಿತವಾಗ್ಲು ಕಾಶಿನಾಥ್ ಅವರು ಅದು ಅವಕಾಶ ಕೊಟ್ಟಿದ್ದಿದೆಯಲ್ಲ, ಖಂಡಿತವಾಗ್ಲೂ ಒಂದು ಯಶಸ್ಸಿನ ಮೆಟ್ಟಲ್ ಇಲ್ಲ ಅಂತ ಹೇಳಲ್ಲ. ಬಹಳಷ್ಟು ಜನ ನಿರ್ದೇಶಕರುಗಳು ನನ್ಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದೀನಿ. ನೀವ್ ಹೇಳಿದ್ರಿ ನಂಗೆ ತುಂಬಾ ಒಳ್ಳೆ ಚಾಲೆಂಜಿಂಗ್ ರೋಲ್ ಅವಕಾಶ ಸಿಗ ರವಿಚಂದ್ರನ್, ಪುಟ್ನಂಜ ಪದ್ಯ ಅನುಭವದ್ದು. ಪುಟ್ನಂಜದಲ್ಲಿ ಪುಟ್ಮಲ್ಲಿ ನಮ್ಮ ಸಾಕವನ್ನ ಅಂದ್ರೆ ಪದ್ಯ ಟು ಪುಟ್ಟಮಲ್ಲಿ ವ್ಯತ್ಯಾಸ ಖಂಡಿತವಾಗ್ಲು. ಈಗ ಅದು ಒಂಥರ ನೆಗೆಟಿವ್, ಇದು ಒಂಥರ ಹೌದು, ಮಧ್ಯದಲ್ಲಿ ಡಬಲ್ ಮೀನಿಂಗ್ ಕಾಮಿಡಿ ಕ್ಯಾರೆಕ್ಟರ್ಸ್, ಅದನ್ನ ಬ್ರೇಕ್ ಮಾಡಿ ಮತ್ತೆ ಉತ್ತಮ ಪಾತ್ರಗಳು, ತಾಯಿ ಪಾತ್ರ, ಅತ್ತೆ ಪಾತ್ರ, ಭಾವನಾತ್ಮಕ ಪಾತ್ರಗಳು ಮಾಡಬಲ್ಲಳು ಅಂತ ಚಿತ್ರರಂಗಕ್ಕೆ ಅನಿಸಿದ್ದು. ಅಲ್ಲಿವರೆಗೂ ಬರೀ ಉಮಾಶ್ರೀ ಅಂದ್ರೆ ಎಲ್ಲಾ ಚಿತ್ರಗಳು ಇದೊಂದು ಜೋಡಿ ಇರಬೇಕು ಅಂತ ಆಗಿತ್ತು. ಅದೇ ಅದಕ್ಕೊಂದು ಬ್ರೇಕ್ ಕೊಟ್ಟಿದ್ದು. ಹೌದು, ಪುಟ್ನಂಜ ಚಿತ್ರದಿಂದ ಒಂದು ಒಳ್ಳೆ ಬ್ರೇಕ್ ಸಿಕ್ತು ನನಗೆ. ಆಮೇಲೆ ನಮ್ಮ ಗುಲಾಬಿ ಟಾಕೀಸ್, ಗಿರೀಶ್ ಕಾಸರವಳ್ಳಿ ಅವರ ಗುಲಾಬಿ ಟಾಕೀಸ್ ಕಲಾತ್ಮಕ ಚಿತ್ರ, ಅದು ನ್ಯಾಷನಲ್ ಅವಾರ್ಡ್, ನ್ಯಾಷನಲ್ ಬೆಸ್ಟ್ ಆಕ್ಟರ್. ನಾನ್ ಅನ್ಕೋತದೆ ಒಂದು 7 ಸಲ ಆದ್ರೂ ನನ್ಗೆ ಇದು ಸರಿ. ಮೊನ್ನೆ ರತ್ನನ್ ಪ್ರಪಂಚ ನಾನು 7 ಸಲ ಬಂದಿದೆ, 5 ಸಲ ಅಂತ ಅನ್ಕೊಂಡಿದ್ದೆ. ಸಪೋರ್ಟಿಂಗ್ ಆಕ್ಟ್ರೆಸ್ ಆಗಿ ಒಂದು ಸಲ ಬಂದಿದೆ. ಈಗ ಈ ಸಲ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನಾ ಪ್ರಶಸ್ತಿ ಸೇರಿ 8 ಆಗಿದೆ. ಇಲ್ಲ, ನೀನು ಯಶಸ್ವಿ ನಟಿ ಮಾತಾಡೋ ಹಾಗಿಲ್ಲ. ಇಷ್ಟೋ ತನಕ ನಮ್ ಜನಗಳಿಗೆ ಗೊತ್ತಾಯ್ತು
ಪುಟ್ಟಣ್ಣ ಕನಗಾಳು, ಗಿರೀಶ್ ಕಾರ್ನಾಡು, ಬಿ ವಿ ಕಾರಂತು, ರಾ ನಾಗೇಶು ಇವೆಲ್ಲರ ಇದ್ರೊಳಗಡೆ ಗರಡಿನಲ್ಲಿ ಬಂದಿದ್ದೀನಿ ನೀನು. ಹಾಗಾಗಿ ನಿನ್ನ ಅನುಭವ ವ್ಯಾಪಕ ಅಲ್ಲ, ಈ ನಮ್ಮ ಕ್ಷೇತ್ರದಲ್ಲಿ. ನಾಟಕದ ಮೇಷ್ಟ್ರುಗಳು ನಾಟಕದ ಮೇಷ್ಟ್ರುಗಳು. ಎಂತೆಂತ ಆಮೇಲೆ ನಾವು CGK ಬರೀ ಕಪ್ಪು ಬೆಳಪು ಲೈಟ್ ಅಲ್ಲ, ಆ ಮನುಷ್ಯನ ಬದುಕೇ ಒಂಥರ ಹಂಗೆ ರೋಮಾಂಚನ. ನನಗಂತೂ ಬಹಳ ಸ್ಫೂರ್ತಿ ಕೊಟ್ಟಂತ ಮನುಷ್ಯ ಅವರು. ಆ ಕಾರಣಕ್ಕೆ ಅಂಥವ್ರ ಗರಡಿ ಹೆಚ್ಚು ಕಮ್ಮಿ ನಾವು ಸಮಾನ ಮನಸ್ಸು. ನಾಟಕದಲ್ಲಿ ಬ್ರೇಕ್ ಓಡಲಾಳ, ಹ? ನಾಟಕದಲ್ಲಿ ಬ್ರೇಕ್ Break- ಓಡಲಾಳ ಅಂತ ಓ, ಒಂದು ಪಾತ್ರದಿಂದ ಸಾಕವನಿಂದ, ಇಲ್ಲಿ ಪುಟ್ಮಲ್ಲಿ ಪುಟ್ಮಲ್ಲಿ. ಪುಟ್ನಂಜಾಯಿಂದ, ಹೌದು. ಮತ್ತೆ ಗಿರೀಶ್ ಅಲ್ಲಿಗೆ ಕಾರ್ನಾಡ್, ನನ್ನ ಗಿರೀಶ್ ದೃಷ್ಟಿ ಒಳಗಡೆಯಲ್ಲಿ ಕಾಸರವಳ್ಳಿ ಬಹಳ ಗುಲಾಬ್ ಸ್ಪಷ್ಟವಾಗಿ ಹೇಳೋದಾದ್ರೆ ರಂಗಭೂಮಿಯಲ್ಲಿ ನಿನಗೆ ಮಹತ್ವದ ತಿರುವು ಕೊಟ್ಟಿದ್ದು ಅಂತಂದ್ರೆ ಅದು ಒಡಲಾಳ ಸಾಕವ್ವ. ಚಲನಚಿತ್ರ ಕ್ಷೇತ್ರದಲ್ಲಿ ಅಷ್ಟೇ ಮಹತ್ವ ತಿರುವು ಕೊಟ್ಟಿದ್ದು ಅಂದ್ರೆ ಪುಟ್ನಂಜರು ಪುಟ್ಮಲ್ಲಿ. ಕರೆಕ್ಟಾ? ಆಮೇಲೆ ಹೌದೌದೌದು. ರಂಗಭೂಮಿನೇ ಒಂದು ಒಂದು ವಿಶಿಷ್ಟವಾದಂತಹದ್ದು. ಅದು ಆ ಶಕ್ತಿನೇ ಬೇರೆ. ಈಗ ಚಿದಂಬರರಾವ್ ಜಂಬೆ ಅವರ ಡೈರೆಕ್ಷನ್ ಅಲ್ಲೂ ಮಾಡಿದೆ ಶರ್ಮಿಷ್ಠೆ. ಅದು ಅತ್ಯದ್ಭುತವಾಗಿ ನಡೀತಾ ಇದೆ. ಅದು ಒಂದು 25ನೇ ಶೋ ನಾಡಿದ್ದು 13ನೇ ನೀ ತಾರೀಕು. ಕರೆದಿದ್ದೆ, ನಾನು ಬರೋಕ್ಕಾಗಲಿಲ್ಲ. ನೀ ಹೌದಾ? ಕರೆದಿದ್ದೆ ನಾನು. ಆಮೇಲೆ ಇನ್ನೊಂದು, ಇದೆಲ್ಲದರ ಮಧ್ಯದಲ್ಲಿ ನೀನು ಅನುಭವದಲ್ಲಿ ಜೀವನದಲ್ಲಿ ಕಷ್ಟ ನಷ್ಟ ಅನುಭವಿಸ್ಕೊಂಡು ಬಂದವರು, ವೃತ್ತಿರಂಗದಲ್ಲಿ ಎಲ್ಲ ಬಂದವರು. ರಾಜಕಾರಣಕ್ಕೆ ನಿನಗೆ ಎಳ್ಕೊಂಡು ಬಂದ ಶಕ್ತಿ ಯಾವುದು? ರಾಜಕೀಯ ಅನ್ನುವಂಥದ್ದು ನೋಡಿ, ನನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು. ಸ್ವಾತಂತ್ರ್ಯ ಹೋರಾಟ ಡಿ ಮುನಿನರಸಪ್ಪ ಅಂತ ಹೇಳ್ಬಿಟ್ಟು ಅವ್ರಿಲ್ಲ ಇವತ್ತೊಂದು ದಿವಸ, ಪೆನ್ಷನ್ ತಗೋತಿದ್ರು ಸ್ವಾತಂತ್ರ್ಯ. ಅವ್ರು ಕಾಂಗ್ರೆಸ್ನವ್ರು. ಆ ಕಾಲ ಅಫ್ಕೋರ್ಸ್ ಅವಾಗೆಲ್ಲ ಕಾಂಗ್ರೆಸ್. ಅಲ್ಲ, ಅವಾಗೆಲ್ಲ ಕಾಂಗ್ರೆಸ್. ನಮ್ಮ ಮನೆ ವಾತಾವರಣ ಕಾಂಗ್ರೆಸ್ನ ವಾತಾವರಣ ಇತ್ತು. ನಮ್ಮ ತಲೆಯಲ್ಲೂ ಕೂಡ ನೀವು ಹೇಳಿದ್ರೆ ಒಂದು ಎಡಪಂಥೀಯ, ಇದು ಜಾತ್ಯತೀತ, ಇದು ಅದೆಲ್ಲ ನಮ್ಗೆ ಅವಾಗಿಂದಲೂ ಕೂಡ ಮೈಗೂಡಿಸ್ಕೊಂಡ್ಬಿಟ್ಟಿದ್ವಿ, ಮಗುವಿಂದಲೂ ಕೂಡ. ನನ್ಗೆ ಅವ್ರು ಬರೋದು ಹೋಗೋದು, ಜನ ಬರೋದು, ನಮ್ಮಪ್ಪ ಪ್ರತಿ ವರ್ಷ ಒಂದೇ ಇಡೀ ಏರಿಯಾದಲ್ಲಿ, ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಒಂದೇ ಮನೆ, ಫಸ್ಟ್ ಮನೆ ನಮ್ದಾದ್ರೂ ಕೂಡ ಆ ಮನೆ ಮೇಲೆ ಒಂದು ಬಾವುಟ ಫಸ್ಟ್ ಅವರೇ ಸ್ವಾತಂತ್ರ್ಯ ಬಾವುಟ ಹಾರಿಸಿದ್ರು ಸ್ವಾತಂತ್ರ್ಯ ದಿನದ ದಿವಸ. ಆ ಏರಿಯಾ ಬಂದು ಸಂಪಂಗಿ ರಾಮನಗರದಿಂದ ಸೋಮೇಶ್ವರ ನಗರಕ್ಕೆ ಶಿಫ್ಟ್ ಆಗಿದ್ವಿ. ಬೆಂಗಳೂರು ಅಲ್ಲ ವಿಲ್ಸನ್ ಗಾರ್ಡನ್. ವಿಲ್ಸನ್ ಗಾರ್ಡನ್ ಬೆಂಗಳೂರಲ್ಲಿ ಜಯರಾಜ್ ಅವರೆಲ್ಲ MP ಜಯರಾಜ್ ಅವರೆಲ್ಲ ಎಲೆಕ್ಷನ್ ನಿಲ್ತಿದ್ರು ನಗರ ಪಾಲಿಕೆಗೆ, ನಗರಸಭೆಗೆ ಹತ್ರದೇನೋ ಒಂದು. ಅವಾಗ ಇವ್ರು ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಕ್ಷೇತ್ರ ಜಯನಗರದಲ್ಲಿ. ಹೌದು, MLA ಅವ್ರ ಎಲೆಕ್ಷನ್ಗೆ ಅನುಭವ ರಿಲೀಸ್ ಆಗಿತ್ತು. ಅವಾಗ ಅವ್ರ ಎಲೆಕ್ಷನ್ಗೆಲ್ಲ ಕೆಲಸ ಮಾಡಿದೆ ನಾನು ಅವಾಗ ನಟಿಯಾಗಿ. ಹಾಗಾಗಿ ನಿಮ್ಮ ತಂದೆಯ ಪ್ರಭಾವ ಇದೆ ಒಂದು. ಆಮೇಲೆ ಬದುಕು, ಸಿನಿಮಾ, ನಾಟಕ ಹಾಗೆ ಹೇಳ್ಕೊಂಡು ಹೋಗಿ 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 ತುಂಬಾ ಜನ ಕೇಳಿದೆ ಕಾಂಗ್ರೆಸ್ಗೆ ಸೇರ್ಕೋಬೇಕು ಏನಾದ್ರು. ನಾನು ಸೇರಿಸಿ ಯಾರು ಅಷ್ಟಾಗಿ ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಕೊನೆಗೆ ಬಂಗಾರಪ್ಪ ಅವರು, ನಮ್ಮ ಮಧು ಬಂಗಾರಪ್ಪ ಅವ್ರನ್ನ ಕೇಳಿದೆ. ಇದ್ರ ಮಧ್ಯೆ ಏನಾಯ್ತು, ನಮ್ಮ ಸ್ವಾಮಿಗಳು, ನಮ್ಮ ಸಮಾಜದ ದಯಾನಂದ ಸ್ವಾಮಿಗಳು ಅವ್ರು ಇಲ್ಲ, ನಿಮ್ಮಂತ ಹೆಣ್ಮಕ್ಳು ಧೈರ್ಯವಾಗಿ ಮಾತಾಡ್ತೀವಿ, ನೀವೆಲ್ಲ ರಾಜಕೀಯಕ್ಕೆ ಬರ್ಬೇಕು, ಸಮಾಜ ಸೇವೆ ಮಾಡ್ಬೇಕು, ಅದು ಇದು ಅಂತಂದ್ರು. ಸರಿ ಇಲ್ಲಿ ನೋಡೋಣ, ನಾನು ಒಂದು ಪಾರ್ಟಿ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ದೆ. ಮಧು ಬಂಗಾರಪ್ಪ ಏನ್ ಮಾಡ್ಬಿಟ್ರು, ಸ್ವಲ್ಪ ದಿವಸ ವೇಟ್ ಮಾಡಿ, ನಾನು ಹೇಳ್ತೀನಿ ನಿಮ್ಗೆ ಅಂದ್ರೆ. ನಾನು ಇಂಟ್ರೆಸ್ಟೆಡ್ ಕಾಂಗ್ರೆಸ್ ಸೇರ್ಬೇಕು. ಬಟ್ ಅವರು ಬಂಗಾರಪ್ಪರ ಒಂದು ಪಾರ್ಟಿ ಕಟ್ಟದಲ್ಲ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ, ಅದ್ರಲ್ಲಿ ತಗೊಂಡ್ಬಿಟ್ರು. ಸೊ ಅವ್ರ ಜೊತೆನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಆ ಪಾರ್ಟಿ ಕಾಂಗ್ರೆಸ್ ಅಲ್ಲಿ ವಿಲೀನ ಆಯ್ತು. ಅಲ್ಲಿಂದ ಹೀಗೆ ಜೊತೆಗೆ ನನ್ಗೆ ಏನ್ ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, 35 ವರ್ಷ 38 ವರ್ಷ ಇರ್ಬೋದು ನಾನು ರಾಜಕಾರಣಕ್ಕೆ ಬಂದಿದ್ದು. 92 ನಲ್ಲಿ ಜಾಯ್ನ್ ಆಗಿದ್ದು. ಈಗ 2022 32-33 ವರ್ಷ ಆಗೋಯ್ತು ನಾನು ಬಂದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.